ರಾಮು ತುಂಬಾ ಸುಸ್ತಾಗ್ತಾ ಇದೆ, ಸ್ವಲ್ಪ ಹೊತ್ತು ಕೂತಿದ್ ಹೋಗೋಣ. ಏ ದಡ್ಡಿ ಕುಂತಿದ್ದೇನು 10 ನಿಮಿಷ ಮಲ್ಗಿದ್ದೆ ಹೋಗೋಣ. ರಾಮು ನನ್ ಕೈ ಬಿಡಲ್ಲ ತಾನೆ? ನೋಡ್ತಿತಾ, ನಿನ್ ಪ್ರೀತಿಗೋಸ್ಕರ ನಿನ್ಗೋಸ್ಕರ ನನ್ನ ತಂದೆ ತಾಯಿನ ಎಲ್ಲಾರನು ಬಿಟ್ಟು ಬಂದಿದ್ದೀನಿ. ನಿಂದೇನ್ ಮಾವು ಹೋಗಯ್ಯೋ, ನಾನ್ ನಿನ್ಗೋಸ್ಕರ ನನ್ನ ಎತ್ಮಗನ್ನೇ ಬಿಟ್ಟು ಬಂದಿದ್ದೀನಿ. ಮುಖ ಏನ್ ನೋಡ್ತೀಯ? ಪ್ರೀತಿಗೆ ಕಣ್ಣಿಲ್ಲ ಅಂತ ಗೊತ್ತಾ ನಿನ್ಗೆ? ಗೊತ್ತು ಗೊತ್ತು. ರಾಮು, ಪ್ರೀತಿ ಎಲ್ಲಿಂದ ಯಾವಾಗ ಹುಟ್ಟುತ್ತೆ, ಹೆಂಗ್ ಹುಟ್ಟುತ್ತೆ ಅಂತ ಯಾರೂ ಗೊತ್ತಾಗಲ್ಲ ಅಲ್ವಾ? ಹೌದು ಹೌದು, ಪ್ರೀತಿ ಜಾಸ್ತಿ ಆದ್ರೆ ಮಗು ಹುಟ್ಟದೇ ಗೊತ್ತಾಗಲ್ಲ. ಹೌದು, ಅದು ಸರಿನೇ. ಅದೇನೋ ಹೇಳ್ತಾರಲ್ಲ, ಆಸ್ತಿ ಜಾಸ್ತಿ ಆದ್ರೆ ತೆರಿಗೆ, ಪ್ರೀತಿ ಜಾಸ್ತಿ ಆದ್ರೆ ಏರಿಗೆ. ಅದ್ ಸರಿ, ನಿನ್ನ ವಾಟ್ಸಪ್ ಇಲ್ವಾ? ಇಲ್ಲ. ಹಂಗ ಡೌನ್ಲೋಡ್ ಮಾಡ್ಕೋ. ಹೆಂಗ್ ಮಾಡ್ಕೊಳ್ಳೋದು? ಏ ದಡ್ಡಿ, ಪ್ಲೇ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೋ. ಅಯ್ಯೋ, ನಮ್ಮೂರಲ್ಲಿ ಪ್ಲೇ ಸ್ಟೋರ್ ಇಲ್ಲ, ಜನರಲ್ ಸ್ಟೋರ್ ಐತೆ. ಅಲ್ಲಿಗೆ ಹೋಗಿ ನಾನು ಡೌನ್ಲೋಡ್ ಮಾಡ್ಕೊಂಬರ್ಲ? ಬೇಡ, ಮನೆಗೆ ಹೋಗಿ ಮುಸ್ರೆ ತಿಕ್ಕು, ಬಡ್ಡತ್ತದೆ. ಹಲೋ ಸರ್, ನಾವು ಬಟ್ಟೆ ಅಂಗಡಿಯಿಂದ. ಹೇಳಿ ಸರ್. ಅದೇ ಸರ್, ನಮ್ಮ ಅಂಗಡಿಯಿಂದ ನೀವು ಗೌರಿ ಹಬ್ಬದಲ್ಲಿ 2 ಅಂಡರ್ವೇರ್ ತಗೊಂಡು ಹೋಗಿದ್ರಿ. ಪೂರ್ತಿ ಅಮೌಂಟ್ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ತಿಂಗಳು ಕಟ್ತೀವಿ ಅಂದ್ಬಿಟ್ಟು ನೀವು ತಗೊಂಡಿರಿ, EMI ತಗೊಂಡಿದ್ರಿ. ಸರ್, ನನ್ಗೂ ಸ್ವಲ್ಪ ಕಷ್ಟ ಐತೆ, ಅರ್ಥ ಮಾಡ್ಕೊಳ್ಳಿ. ಬರೋ ತಿಂಗಳು ಎಲ್ಲ ಸೇರ್ಸ್ ಕಟ್ಬಿಡ್ತೀನಿ. ಅದೆಲ್ಲ ಆಗೋದಿಲ್ಲ ಸರ್. ಇವತ್ತು ನೀವು EMI ಕಟ್ಟಿಲ್ಲ ಅಂದ್ರೆ ನಮ್ ಕಡೆ ಬಂದು ನೀವು ಹಾಕಿರೋ ಅಂಡರ್ವೇರ್ ನ ಬಿಸ್ಕ ಬರ್ತಾರೆ ಸರ್. ಸರಿ ಸರ್, ಬಂದ್ಬಿಡಿ. ಎಲ್ಲಿಗೆ ಬರ್ಲಿ ಸರ್? ಶೆಡ್ಗೆ ಬಂದ್ಬಿಡಿ. ಶೆಡ್ ಬರ್ಬೇಕಾ ಸರ್? ಹಂಗಾರೆ ಒಂದ್ ಕೆಲಸ ಮಾಡಿ ಸರ್, ನೀವು ಲೋನು ಕಟ್ಬೇಡಿ, ನಾವು ಶೆಡ್ಗೂ ಬರಲ್ಲ ಸರ್. ಇಡ್ತೀನಿ ಸರ್ ಫೋನು. ಅಲ್ಲ ಕಣವ್ರಮ್ಮ, ಅಂಡರ್ವೇರ್ನ ಸಾಲ ಮಾಡಾಕೋಬೇಕಿತ್ತಾ ಕಾಸಿಲ್ದೇನೆ? ಹ್ಞೂ ಕಣೆ, ಅವನೈನ್ ಬರ್ತಾ ಬರ್ತಾ ಸಾಲಗಳು ಜಾಸ್ತಿ ಆಗೋಗ್ಬಿಡ್ತು. ಅದಕ್ಕೆ ಇನ್ ಮುಂದೆ ಏನನಾಗ್ಲಿ ಬಿಟ್ಬಿಡೋಣ ಅಂತ ಇದ್ದೇನೆ. ಏನು ಸಾಲ ಮಾಡದ? ಇಲ್ಲ, ಅಂಡರ್ವೇರ್ ಹಾಕದ. ಅಲ್ಲ ಕಣವ್ರಮ್ಮ, ಹಿಂಗೆ ತಿರ್ಗಾಡ್ಸ್ಕೊಂಡಿರ್ತೀಯ, ಮದುವೆ ಮಾಡ್ಕೋತೀಯ ನನ್ನ? ಡೋಂಟ್ ವರಿ ಚಿನ್ನ, ನಮ್ಮ ಮನೇಲಿ ಎಲ್ಲಾರು ಒಪ್ಕೊಂಡು ತಕ್ಷಣನೇ ನಿನ್ ಮದುವೆ ಮಾಡ್ಕೋತೀನಿ. ಯಾರು ಒಪ್ಕೋಬೇಕು? ನನ್ನ ಹೆಂಡತಿ ಮಕ್ಕಳು. ನಿನ್ ಬಾಯಿ ಮುಣ್ಣಾಕ್ ತೋಗು, ಹಿಂಗೆ ಕತೆ ಹೇಳ್ಕೊಂಡೇ ಇರ್ತೀಯ? ಉಣ್ಣಕ್ ಏನಾರು ಕೊಡ್ಸಿಯಾ? ಅಷ್ಟೇ ತಾನೆ, ನಡಿ, ಹೊಟ್ಟೆ ತುಂಬ ಊಟ ಕೊಡಿಸ್ತೀನಿ, ಬರ. ಎಲ್ಲಿದೆ? ಬರ್ತೀನಿ. ಓ ಶಿವು, ಇಲ್ಲೇ ಇದೆಯಾ? ಓ, ಏನ್ ರಮಣ ಸಮಾಚಾರ? ಏನು ಇಲ್ಲ, ಪರ್ಸು ಮನೇಲಿ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಒಂದ್ 2,000 ರೂಪಾಯಿ ಬೇಕಾಗಿತ್ತು. ರಮಣ, ಅದಕ್ಕೆ ಯಾಕೆ ತಲೆ ಕೆಸ್ಕತಿಯ? ನಾನಿರುದೇ ನಿಮ್ಮಂತರ ಸಹಾಯಕ್ಕಾಗಿ ಅಲ್ವಾ? ಪರ್ಸ ಮನೇಲಿ ಮರ್ತ್ಕೊಂಡ್ಬಿಟ್ಟಿದ್ಯಾ? ಹಂಗಾರ ಒಂದ್ ಕೆಲಸ ಮಾಡು ರಮಣ. ತಗೋ 20 ರೂಪಾಯಿ. ಆಟದಲ್ಲಿ ಹೋಗ್ಬಿಟ್ಟು ಪರ್ಸ್ ತಂದ್ಬಿಡು.
ಆದ್ರೂ ನೀನ್ ನಮ್ ಬಂದಿದ್ಕೆ ಸರಿಯಾಗಿ ಶಿಕ್ಷೆ ಆಗ್ಲೇಬೇಕು ನನ್ಗೆ. ನೋಡೋ ರಾಮು, ನಾನ್ ಮರ್ತ್ಬಿಡು, ನಾನು ಊರ್ಗ್ ಹೋಗ್ತಾ ಇದೀನಿ. ನನ್ ಬಿಟ್ಟೋಗ್ಬಿಡ ಸೀತಾ, ಸೀತಾ ಬಿಟ್ಟೋಗ್ಬಿಡ ಸೀತಾ, ಸೀತಾ ಬಿಟ್ಟೋಗ್ಬಿಡಮ್ಮ. ನಿಮ್ಮ ಎಲ್ಲೋ ನೋಡಿದ ಗ್ಯಾಪ್ ಅಲ್ಲ? ಹೌದು, ನಾನು ನಿಮ್ನ ಎಲ್ಲೋ ನೋಡಿದ್ಗೆ ಅಪ್ಪ. ನೀವು ಆ ಹೋಟ್ಲಲ್ಲಿ ಸಪ್ಲೈರ್ ಅಲ್ವಾ? ಹೌದು, ನಾನು ಆ ಹೋಟ್ಲು ಸಪ್ಲೈರು ನಾನೇ, ಓನರು ನಾನೇ. ಹುಡುಗರು ರಜಾ ಹಾಕಿರೋದ್ರಿಂದ ಸಪ್ಲೈರ್ ಕೆಲಸನೂ ನಾನೇ ಮಾಡ್ತೀನಿ, ಎಲ್ಲನೂ ನಾನೇ ಮಾಡ್ತೀನಿ. ಹಾಳಾಗಿ ದುಡಿತೀನಿ, ಅರಸನಾಗಿ ಮೆರಿತೀನಿ. ಸರಿ, ನಿಂದೇನಪ್ಪ ಸಮಸ್ಯೆ? ನನ್ನ ಹತ್ರ ಬೇಜಾನ ದುಡ್ಡಿದೆ, ಆದ್ರೆ ಪ್ರೀತಿ ಸಿಗ್ತಾ ಇಲ್ಲ. ಉಂಡಿ ಏನೋರಿಲ್ಲ, ತಿಂಡಿ ಏನೋರಿಲ್ಲ, ಸ್ನಾನ ಮಾಡಿಸೋದಿಲ್ಲ, ತಲೆಯಲ್ಲಿ ಏನ್ ಹಿಡಿಯೋದಿಲ್ಲ, ಬಟ್ಟೆ ಒಗೆಯೋದಿಲ್ಲ. ಅದಕ್ಕೋಸ್ಕರ ನಾನು ಯಾರ ಸಿಕ್ತಾರ ಅಂತ ಹುಡುಕ್ತಾ ಇದ್ದೀನಿ. ಅಂದ್ರೆ ಇಂಡೈರೆಕ್ಟ್ ಆಗಿ ನನ್ ಡೌಗೆ ಗಾಳ ಆಗ್ತಾ ಇದ್ಯಾ? ಓ, ನೀನೇನು ಅವನ ಜೊತೆ ಈಗ್ಲೇ ಕೊಡೋ ಕಾಣ್ತಾ ಐತೆ? ನೋಡಿ, ನನ್ ತಕ್ಕಾಗಿ ಯಾರ ಹುಡುಗಿ ಸಿಕ್ಕಿದ್ರೆ ನೋಡ್ತೀರಾ? ನಿಮ್ಗೂ ಕಮಿಷನ್ ಕೊಡ್ತೀನಿ. ನನ್ಗೆ ಕಮಿಷನ್ ಕೊಡ್ತಾನೆ ಅಂತಾನೆ ಗಂಡೇನೋ ಮುಂಡೇನೋ ಸಿಕ್ಕಿದ್ರೆ ಗಂಟೆ ಹಾಕ್ಸ್ಬಿಡ್ತೀನಿ. ನನ್ಗೂ ಕೈ ತುಂಬಾ ದುಡ್ಡು ಸಿಗ್ತದೆ. ನಾನ್ ಸಾಯ್ತೀನಿ, ನಾನ್ ಸಾಯ್ತೀನಿ. ಅಯ್ಯೋ, ಟೈಮ್ಗೆ ನಾನು ತಲೆ ಕೊಡ್ತೀನಿ, ಟೈಮ್ಗೆ ನಾನು ತಲೆ ಕೊಡ್ತೀನಿ ಅಂತ. ಯಾಕೋ ಏನಾಯ್ತು ರಮಣ? ಏನಾಯ್ತು? ಬಾ ಬಾ ಬನ್ನಿ, ಬಾ ರಮಣ, ಬಾ. ಸಾಯ್ ಬೇಡಪ್ಪ, ಸಾಯುವಂತದ್ದು ಏನಾಗಿದ್ದೀಗ? ಬಾ ಕುಂತ ಮಾತಾಡ. ರಮಣ, ರಮಣ, ಅಳುವಂತದ್ದು ಏನಾಯ್ತು? ಯಾಕೆ? ಏನ್ ಹೇಳು ನಿನ್ ಕಷ್ಟ? ಅಯ್ಯೋ, ಸೀತಾ ನನ್ ಬಿಟ್ಟು ಹೋಗ್ಬಿಟ್ಲಪ್ಪ. ಸೀತಾ ನಿನ್ ಬಿಟ್ಟು ಓಡೋದ್ಲ? ಅಣ್ಣ ಅನ್ಬಿಟ್ಟು ಅಡ್ಡಗೆ ಹೊಟ್ಟೋಗ್ಬಿಟ್ಲು. ಸಮಾಧಾನ ಮಾಡ್ಕೊ ಶಿವು. ಅವಳ ಜೊತೆ ಬಾಳಕ್ ನಂಗೆ ಋಣ ಇಲ್ಲ ಶಿವು. ಅವಳ ಜೊತೆ ಬಾಳಕ್ಕೆ ನಂಗೆ ಋಣ ಇಲ್ಲ ಅಂದ್ಬಿಟ್ಟು ಸಾಯ್ತಿದ್ಯಾ ನೀನು? ಅಯ್ಯೋ ದಡ್ಡ ಹೋಗು. ನೋಡ್ರಮಣ, ಪ್ರೀತಿಸಿದವಳು ಸಿಗ್ಬೇಕು ಅಂದ್ರೆ ಋಣ ಅಲ್ಲ, ಹಣ. ಹಣ ಇರ್ಬೇಕು. ನೀನು ಹಣನ ಸಂಪಾದನೆ ಮಾಡು. ಇವತ್ತು ನಿನ್ನ ಅಣ್ಣ ಅಂತ ಓಡೋದವಳು ನಾಳೆ ದಿನ ಚಿನ್ನ ಅಂತ ಹುಡುಕೊಂಡ್ ಬರ್ಬೇಕು. ಆ ಲೆವೆಲ್ ಬೆಳೆದು ತೋರ್ಸು ನೀನು, ಸರಿನಾ? ಆಯ್ತು ಶಿವು. ಓಡು ರಮಣ, ಓಡು ಇಲ್ಲಿಂದ. ನೀನು ಓಡು, ಹೆಂಗೆ ಬೆಳೆದು ನಾಳೆ ದಿನ ದೊಡ್ಡ ಮನಸ್ಸಾಗಿ ಬೆಳಬೇಕು ನೀನು. ಓಡು, ಓಡು ರಮಣ, ಓಡು, ಬೆಳೆದು ತೋರ್ಸು ನೀನು, ಓಡು. ಇವನು ಓಡ್ತಿರೋ ಸ್ಪೀಡ್ ನೋಡಿದ್ರೆ ನಾಳೆ ದಿನ ರತನ್ ಟಾಟಾನೋ, ಟಾಟಾ ಬಿರ್ಲನೋ ಅಥವಾ ಅಂಬಾನಿನೋ ಆಗೋದ್ರಲ್ಲಿ ಡೌಟೇ ಇಲ್ಲ. ಬೆಳಿತೆ ಹೋಗು ನೀನು ರಮಣ, ಚೆನ್ನಾಗಿ ಬೆಳಿತೆ ಹೋಗು. ಕೆಲವು ವರ್ಷದ ಹಿಂದೆ ಇದೇ ಜಮೀನಲ್ಲಿ ಮಣ್ಣು ಓದ್ತದೆ, ಕಲ್ಲು ಓದ್ತದೆ, ಎಲ್ಲ ಕೆಲಸ ಮಾಡಿದೆ ನಾನು. ಆದರೆ ಇವತ್ತು ಈ ಜಮೀನಿಗೆ ಒಡೆಯ ನಾನೇ ಆಗಿದ್ದೀನಿ.